ನಾಡಿನ ಸಮಸ್ತ ಜನತೆಗೆ ಹೊಸ ವರುಷ ಹರುಷ ತರಲಿ, ಸಿಹಿ ಕೈ ಬೇವು ಬೆಲ್ಲ, ಹಳೆದನ್ನೆಲ್ಲ ಮರೆತು ಸಮಸ್ತ ಜನತೆಗೆ ಯುಗಾದಿ ಹಬ್ಬ ಶುಭಾಶಯಗಳು ಕೋರ್ತಾ, ಮಾಧ್ಯಮ ಸ್ನೇಹಿತರಿಗೂ ಸಹ ಹೊಸ ವರ್ಷ ಶುಭಾಶಯಗಳು ಕೋರ್ತಾ ಹೇಳಿ ನಮ್ಮ ಮುಂದಿಂದ ಅಭ್ಯರ್ಥಿ ಘೋಷಣೆ ಆಗಿದೆ ಸರ್. ಅಭ್ಯರ್ಥಿ ಹೆಸರು, ಅಭ್ಯರ್ಥಿ ಘೋಷಣೆ ಸಮಾಧಾನ ತಂದಿದೆ ನಿಮಗೆ? ನೋಡಿ, ಒಂದು ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಪಕ್ಷ ಒಂದು ಸಾರಿ ಘೋಷಣೆ ಮಾಡಿದ ಮೇಲೆ ಆ ತೀರ್ಮಾನವನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಅಭ್ಯರ್ಥಿ ಘೋಷಣೆ ಹಾಕಿದ ಮುಂಚೆ ನಾವೆಲ್ಲ ಪ್ರಾಮಾಣಿಕವಾಗಿ ಅಜಯ್ ಕುಮಾರ್, BJ ಅಜಯ್ ಕುಮಾರ್ ಮೇಯರ್ ಆಗಿದ್ದರು. ಮನೆ ಜನರ ಬಾಗಿಲಿಗೆ ಮಹಾನಗರ ಪಾಲಿಕೆ ತೆಗೆದುಕೊಂಡೋಗಿದ್ದರು. ಭಾಳಷ್ಟು ಪ್ರಶಂಸೆ ವ್ಯಕ್ತವಾಗಿತ್ತು. ಒಬ್ಬ ಯುವಕ 2023 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಪರಿವಾರ ಎಲ್ಲ ನಿರ್ಣಯ ಮಾಡಿ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದರು. ಶಾಮನೂರು ಶಿವಶಂಕರಪ್ಪನವ್ರು ಹಿರಿಯರು ಅಂತ ಕಾರಣಕ್ಕೆ ಜನ ಅವರಿಗೆ ಮತ ಕೊಟ್ಟರು. ಅಜಯ್ ಕುಮಾರ್ ಸೋಲಾಯಿತು. ಕಳೆದ ಬಾರಿ ಅಜಯ್ ಕುಮಾರ್ಗೆ ಟಿಕೆಟ್ ಘೋಷಣೆ ಆಗದಿದ್ದರೆ ನಾವ್ಯಾರು ಟಿಕೆಟ್ ಕೇಳ್ತಾ ಇರಲಿಲ್ಲ. ಅಜಯ್ ಕುಮಾರ್ ನಮ್ಮವನು, ವೀರಶೈವ ಲಿಂಗಾಯತರು ಅಂತ ನಾವು ಟಿಕೆಟ್ ಕೇಳಿಲ್ಲ, ನಾವೆಲ್ಲರಿಗೂ ಹೇಳಿದ್ವಿ. ಅಜಯ್ ಕುಮಾರ್ ಸ್ವತಂತ್ರ ವ್ಯಕ್ತಿಗೆ ಭಾರತೀಯ ಜನತಾ ಪಾರ್ಟಿ ಪ್ರಬಲ ಆಕಾಂಕ್ಷೆ. ನಾವು ಬೆಂಗಳೂರಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ, ಪ್ರತಿಪಕ್ಷ ನಾಯಕಗಳಿಗೆ, ಕೋರ್ ಕಮಿಟಿಯ ಸದಸ್ಯಗಳಿಗೆ ನಾವು ಬೇಡಿಕೆ ಇಟ್ಟಿದ್ವಿ. ಮೊನ್ನೆ ದಿಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಾವು ನಮ್ಮ ಕರ್ನಾಟಕದ ಪ್ರಭಾರಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕರ್ನಾಟಕದ ಪ್ರಭಾರಿ ಅಗರ್ವಾಲ್ನು ಭೇಟಿ ಮಾಡಿದ್ವಿ. ಕೇಂದ್ರ ಸಚಿವರಂಥ ಪ್ರಹ್ಲಾದ್ ಜೋಶಿಯವ್ರನ್ನೂ ಭೇಟಿ ಮಾಡಿದ್ವಿ. ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರು ಭೇಟಿ ಮಾಡಿದ್ವಿ. ನಾವು ಅಜಯ್ ಕುಮಾರ್ಗೆ ಟಿಕೆಟ್ ಕೊಡಲೇಬೇಕಂತ ಕೇಳಿದ್ದು ಸತ್ಯ. ಕಳೆದ ಬಾರಿ 2023 ಚುನಾವಣೆಯಲ್ಲಿ ಸೋತಿದ್ದಾನೆ. ಸೋತರಿಗೆ ಅವಕಾಶ ಕೊಡಬೇಕು, ಮಾನವೀಯತೆ ಅಂತ ಕೇಳಿದ್ವಿ. ಆದರೆ ಇಂದು ಹೊಸ ವರ್ಷ, ಅಭ್ಯರ್ಥಿ ಘೋಷಣೆ ಆಗಿದೆ. ಘೋಷಣೆ ಆದಮೇಲೆ ಪಕ್ಷದ ವರಿಷ್ಠರ ನಿರ್ಣಯವನ್ನು ವಿರೋಧ ಮಾಡುವಷ್ಟು ದೊಡ್ಡವರು ನಾವಲ್ಲ. ಪಕ್ಷದ ನಿರ್ಣಯಕ್ಕೆ ಬದ್ಧರಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ, ಒಟ್ಟಾಗಿ ಒಂದಾಗಿ. ನಮ್ಮ ಗುರಿ, ನಮ್ಮ ನಾಯಕರ ಗುರಿ, ಉಪಚುನಾವಣೆಗಳು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡೂ ಉಪಚುನಾವಣೆಗಳು ನಮಗೆ ಅಗ್ನಿ ಪರೀಕ್ಷೆ. ಚುನಾವಣೆ, ವಿಧಾನಸಭೆ ಚುನಾವಣೆಗೆ ಈ ಸರ್ಕಾರ ಬಂದು ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು. ಇನ್ನು 2 ವರ್ಷ ಬಾಕಿ ಇದೆ. ಅದರ ಕೊನೆ 6 ತಿಂಗಳು ಜನಕ್ಕೆ ಗೊತ್ತು ಇದು ಔಟ್ ಗೋಯಿಂಗ್ ಸರ್ಕಾರ, ಇನ್ಕಮಿಂಗ್ ಭಾರತೀಯ ಜನತಾ ಪಾರ್ಟಿ ಅಂತ ಜನ ಮಾತಾಡ್ತಾರೆ. ನಾಡಿನ ಜನರ ನಾಡಿ ಮಿಡಿತ ನಮಗೆ ಚೆನ್ನಾಗಿ ಗೊತ್ತಿದೆ. ಸೂರ್ಯಚಂದ್ರ ಎಷ್ಟು ಸತ್ಯನೋ ಮುಂದೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ 2028 ಚುನಾವಣೆಯಲ್ಲಿ. ಹಾಗಾಗಿ ಅವರು ಸರ್ಕಾರ ಇದೆ, ಅವರು ಹಣಬಲ ತೋಳ್ಬಲ ಎಲ್ಲವೂ ಖರ್ಚು ಮಾಡ್ತಾರೆ. ಆದರೆ ನಾವು ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿಯವರ ವರ್ಚಸ್ಸು, ಹಿಂದೆ ಯಡಿಯೂರಪ್ಪನವ್ರು ಮಾಡಿದ ಒಳ್ಳೆ ಕೆಲಸಗಳು, ಇದು ಮಾನದಂಡ. ನಾವು ಜನರ ಬಳಿ ಹೋಗ್ತೀವಿ, 100ಕ್ಕೆ 100 ಪ್ರಯತ್ನ ಮಾಡ್ತೀವಿ. 2 ಉಪಚುನಾವಣೆ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣಕ್ಕೆ ನಾವು 100ಕ್ಕೆ 100 ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ, ಶತಾಗತಿ ನಾವು ಗೆದ್ದೇ ಗೆಲ್ತೀವಿ. ಈಗ ಅಜಯ್ನ ಯಾವ ರೀತಿ ಮನವೊಲಿಸ್ತೀರಾ ಸರ್? ಯಾಕಂದರೆ ನೀವು ಲೋಕಲ್ ಲೀಡ್ರಲ್ಲಿ ನಿಮ್ಗೊಂದು ದೊಡ್ಡ ಸವಾಲು. ಈಗ ಪಕ್ಷದ ವರಿಷ್ಠರ ಸೂಚನೆ, ಇನ್ನೊಂದು ಕಡೆಯಾಗಿ ಸ್ಥಳೀಯವಾಗಿ ಗೆಲ್ಲಲೇಬೇಕಾದಂಥ ಒಂದು ಅನಿವಾರ್ಯತೆ. ನೋಡಪ್ಪ, ಅಜಯ್ ನಮ್ಮ ಹುಡುಗ. ನಾವಾಗ ಬೆಳಗ್ಗೆ ಅಜಯ್ ಜೊತೆಗೆ ಮಾತಾಡಿದ್ವಿ, ಭಾಳಷ್ಟು ಜನ ಮುಖಂಡಗಳ ಜೊತೆಗೆ ಮಾತಾಡಿದ್ವಿ. ಪಕ್ಷ ಟಿಕೆಟ್ ಕೊಟ್ಟಿದೆ, ಪ್ರಾಮಾಣಿಕ ಕೆಲಸ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಮತ್ತೆ ಕೇಳೋದೈತಾ? ಅವನು ನಮ್ಮ ಹುಡುಗನ, ಅವನೇ ಬೇರೆನಾ?
ಅಲ್ಲ, ನಾನು ಹೇಳಿದಲ್ಲ ಅಜಯ್ ಕುಮಾರ್ ಮನವೊಲಿಸ್ತೀರ ಅಂದಲ್ಲ. ಅಜಯ್ ಕುಮಾರ್ ನಾವೆಲ್ಲ ಒಂದಿದು ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100 ಅಜಯ್ ಕುಮಾರ್ ಬೇಸರ ಆಗಿಲ್ಲ. ಅಜಯ್ ಕುಮಾರ್ ಭಾಳ ನಮಗೆ ಧೈರ್ಯ ಹೇಳಿದೆ. ಸರ್, ಈಗ ಜಾತಿ ಸಮೀಕರಣ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಈ ಚುನಾವಣೆಯಲ್ಲಿ ಹೊಸ ಅಭ್ಯರ್ಥಿ ಆಯ್ಕೆ ಎಷ್ಟು ಮಟ್ಟಿಗೆ ಸಫಲ ಆಗುತ್ತೆ? ನೋಡೋಣ, ಜಾತಿ ಅಂದ ಕಾರಣಕ್ಕೆ ಜನ ಓಟ್ ಹಾಕಲ್ಲ, ಇದೆಲ್ಲ ಸುಳ್ಳು. ಭಾರತೀಯ ಜನತಾ ಪಾರ್ಟಿ ಜಾತಿ ಮೇಲೆ ರಾಜಕಾರಣ ಮಾಡಿಲ್ಲ, ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡಿದ್ವಿ. ಒಂದು ಕಡೆ ಮೋದಿಯವ್ರ ವರ್ಚಸ್ಸು, ಯಡಿಯೂರಪ್ಪನವ್ರು ಮಾಡಿದ್ದ ಒಳ್ಳೆಯ ಕೆಲಸ, ನಮಗೆ ವಿಶ್ವಾಸ ಇದೆ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಏನು 2 ಕ್ಷೇತ್ರದಲ್ಲಿ ಘೋಷಣೆ ಆಗಿದೆ, 2 ಕ್ಷೇತ್ರಗಳಲ್ಲಿ ಜಯಿಸಿ ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸ ನಮಗಿದೆ.